ನಾಗಮಂಗಲ ಪುರಸಭಾ ಆಡಳಿತ ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲೇ ಬಹಿರಂಗವಾದ ಅಸಮಾಧಾನದ ಆಕ್ರೋಶ. ಕೇವಲ ಒಂದು ವಾರದ ಅತ್ಯಲ್ಪ ಅವಧಿಯ ಅಧ್ಯಕ್ಷಗಾದಿಯ ಜ್ಯೋತಿರವರ ಆಸೆಗೆ ಆಡಳಿತ ಪಕ್ಷದ ಸದಸ್ಯರಿಂದಲೇ ನಿರಾಸೆಯ ನಿರ್ಣಯ. ನಮ್ಮ ಎಲ್ಲ ಸಹಪಾಠಿಗಳು ಅನಿವಾರ್ಯತೆಯಿಂದ ಬಂದಿಲ್ಲ. ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆಯ ವಿಷಯವಾಗಿ ಕರೆಯಲಾಗಿದ್ದ ತುರ್ತು ಸಭೆಗೆ ಪಕ್ಷಾತೀತವಾಗಿ ಹಾಜರಾಗದ ಪುರಸಭಾ ಚುನಾಯಿತ ಪ್ರತಿನಿಧಿಗಳು. ಈ ಅವಧಿಯ ಚುನಾಯಿತ ಪ್ರತಿನಿಧಿಗಳ ಅಧಿಕಾರಾವಧಿ ದಿನಾಂಕ 5/11/2025ಕ್ಕೆ ಕೊನೆಯಾಗಲಿದ್ದರೂ ಕೂಡ ಅಧಿಕಾರದ ಲಾಲಾಸೆಯ ಆರೋಪ. ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಅಭಿವೃದ್ಧಿ ವಿಷಯಗಳ ಚರ್ಚೆಗಿಲ್ಲದ ಮಾನ್ಯತೆ ಸ್ಥಾಯಿ ಸಮಿತಿ ಅಧ್ಯಕ್ಷಗಾದಿಗೇಕೆ ಎಂಬ ಆಕ್ರೋಶದ ಬೇಗುದಿ. ಹೌದು, ನಮ್ಮ ಜನಪ್ರತಿನಿಧಿಗಳಿಗೆ ಅಧಿಕಾರ ಇದ್ದಾಗ ಜನರ ಕುಂದುಕೊರತೆಗೆ ಇಲ್ಲದ ಆಸಕ್ತಿ ಅವರವರ ಅಧಿಕಾರಕ್ಕಾಗಿ ಪೈಪೋಟಿ ನಡೆಯುತ್ತಾ. ನಾಗಮಂಗಲ ಸುಸಜ್ಜಿತವಾದ ಸಾರ್ವಜನಿಕ ಶೌಚಾಲಯ, ಸಂಚಾರಕ್ಕೆ ಸಮಸ್ಯೆಯಾಗದ ಖಾಸಗಿ ಬಸ್ ನಿಲ್ದಾಣ ಮತ್ತು ಪಾರ್ಕಿಂಗ್ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳುಳ್ಳ ಸಂತೆ ಮೈದಾನ, ಹಿರಿಯ ನಾಗರಿಕರ ವಾಯು ವಿಹಾರಕ್ಕಾಗಿ ಅಗತ್ಯವಿರುವ ಪಾರ್ಕ್, ವ್ಯವಸ್ಥಿತ ಒಳಚರಂಡಿ ಕಾಮಗಾರಿ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಅಷ್ಟು ಮಾತ್ರವಲ್ಲದೆ ನಿರ್ವಹಣೆಯ ದಿವಾಳಿಯಿಂದ ಹದಗೆಟ್ಟಿರುವ ಬೀದಿ ದೀಪಗಳು, ರಸ್ತೆಗಳ ಕಾಮಗಾರಿಗಳು ಸೇರಿದಂತೆ ಮುಂತಾದ ಅವಶ್ಯಕ ವಿಷಯಗಳ ಬಗ್ಗೆ ಚರ್ಚಿಸಬೇಕಾಗಿರುವ ನಾಗಮಂಗಲ ಪುರಸಭೆಯಲ್ಲಿ ಅತ್ಯಲ್ಪ ಅವಧಿಯ ಸ್ಥಾಯಿ ಸಮಿತಿ ಅಧ್ಯಕ್ಷಗಾದಿಯ ಲಾಲಾಸೆಯ ರಂಪಾಟ ಈಗ ಬೀದಿಗೆ ಬಂದಿದೆ. ಇದೇ ನವೆಂಬರ್ 5ಕ್ಕೆ ಮುಕ್ತಾಯವಾಗುವ ಚುನಾಯಿತ ಪ್ರತಿನಿಧಿಗಳ ಅಧಿಕಾರಾವಧಿಗೆ ಕೇವಲ ಒಂದು ವಾರವಷ್ಟೇ ಉಳಿದಿರುವಾಗ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆಗಾಗಿ ಅಕ್ಟೋಬರ್ 27ರಂದು ಕರೆಯಲಾಗಿದ್ದ ತುರ್ತು ಸಭೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಜ್ಯೋತಿರವರು ಸೇರಿ ಕೇವಲ 3 ಜನ ಮಾತ್ರ ಹಾಜರಿದ್ದು ಉಳಿದ 20 ಸದಸ್ಯರು ಪಕ್ಷಾತೀತವಾಗಿ ಗೈರಾಗಿದ್ರು. ನಿಯಮಾನುಸಾರ ಸಭೆಯ ಆರಂಭ ಕಾಲದಿಂದ 30 ನಿಮಿಷಗಳ ನಂತರ ಸಭೆ ಮುಂದೂಡಲಾದ ಬಗ್ಗೆ ಅಧ್ಯಕ್ಷರಾದ ಅಲಿ ಅನ್ಸರ್ ಪಾಷಾ ಮಾಹಿತಿ ನೀಡಿದರೆ, ಸಚಿವರ ಸೂಚನೆಯಂತೆ ಇಂದು ನನ್ನ ಆಯ್ಕೆ ನಿಶ್ಚಯವಾಗಿತ್ತು, ಆದರೆ ಕಾರಣಾಂತರಗಳಿಂದ ಯಾವುದೇ ಸದಸ್ಯರು ಹಾಜರಾಗಿಲ್ಲ ಎಂದು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಜ್ಯೋತಿರವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾಲದಲ್ಲಿ ಕೌನ್ಸಿಲರ್ಗಳು ಒಟ್ಟು ಸಂಖ್ಯೆಯ 3/1 ಕಡಿಮೆ ಕೌನ್ಸಿಲರ್ ಹಾಜರಿರದಿದ್ದರೆ ಅಧ್ಯಕ್ಷತೆ ವಹಿಸುವ ಪ್ರಾಧಿಕಾರಿಯು ನೀವು 30 ನಿಮಿಷಗಳವರೆಗೆ ಕಾದ ನಂತರ ಅವರು ಯುಕ್ತವಾಗಿ ನಿಗದಿಪಡಿಸಬಹುದಾದಂಥ ವೇಳೆಗೆ 3ನೇ ಅಥವಾ ಮುಂದಿನ ಯಾವುದೇ ಇತರ ದಿನಾಂಕ ಮುಂದೂಡತಕ್ಕದ್ದು. ಈಗ 5ನೇ ತಾರೀಕಿಗೆ ಅವರು ಅವಧಿ ಮುಗಿದು ಹಾಗೆ ಜ್ಯೋತಿ ಅವ್ರಿಗೆ ನಾನು ಇದು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಮಾಡ್ತಾಯಿದ್ವಿ. ಫೋರಮ್ ಇಲ್ಲ ಅಂದರೆ ಇವತ್ತಿನ ದಿವಸದಿಂದ 3 ದಿನ ಬಿಟ್ಟು ಈಗ ಸಭೆ ಕಳಿಸ್ತೀವಿ. ಚುನಾವಣೆ ನಡೀಬೇಕಾಗಿತ್ತು. ಮಿನಿಸ್ಟ್ರಿ ಇವತ್ತು ಅನೌನ್ಸ್ ಮಾಡಬೇಕು ಅಂತೇಳಿ, ಆದರೆ ನಮ್ಮ ಎಲ್ಲ ಸಹಪಾಠಿಗಳು ಅನಿವಾರ್ಯತೆಯಿಂದ ಬಂದಿಲ್ಲ. ಆದ್ದರಿಂದ 3ನೇ ತಾರೀಕು ಮುಂದೂಡಿದ್ದೇವೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾದು ಮಾಡಿ. ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚಿಸಲು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಮುಖ್ಯ ಅಧಿಕಾರಿಗಳನ್ನ ಹಲವು ಬಾರಿ ಕೇಳಿದ್ರು ಸಾಮಾನ್ಯ ಸಭೆ ಕರೆಯದೆ ಕೇವಲ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಕರೆಯಲಾಗಿರುವ ತುರ್ತು ಸಭೆಯನ್ನ ಪಕ್ಷಾತೀತವಾಗಿ ಬಹಿಷ್ಕರಿಸಿದ್ದೇವೆ ಎನ್ನುತ್ತಾರೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ 23ನೇ ವಾರ್ಡ್ ಸದಸ್ಯ ಚೆನ್ನಪ್ಪರವರು. ಒಂದೇ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಗ್ಗೆ ಮಾತ್ರ ನೋಟಿಸ್ ಬಂದಿತ್ತು. ಹಂಗಾಗಿ ನಾವು ಎಲ್ಲ ಕೌನ್ಸಿಲರ್ಗಳು
ಪಕ್ಷಾತೀತವಾಗಿ ಮತ್ತು ನಮ್ಮ ಪಕ್ಷದವರು ಈ ಆಗು ಹೋಗುಗಳ ಬಗ್ಗೆ ಸಾಮಾನ್ಯ ಸಭೆ ಮಾಡಿ ಅಂತ ನಾವು ಎಷ್ಟೇ ಮನವಿ ಮಾಡಿದ್ರು, ನಾವು ಲೆಟ್ರ್ ಕೊಟ್ಟರು ಅಧ್ಯಕ್ಷರಾಗಲಿ ಮತ್ತು ಸಂಬಂಧಪಟ್ಟವ್ರ ಉಪಾಧ್ಯಕ್ಷರಾಗಲಿ ಮುಖ್ಯ ಅಧಿಕಾರಿಗಳಾಗಲಿ ಅದ್ರ ಕಡೆ ಗಮನನೇ ಇಲ್ಲ. ಅದನ್ನು ಬಿಟ್ಟು ಯಾವುದು ಅವಶ್ಯಕತೆ ಇಲ್ಲ ಜನಗಳಿಗೆ, ಜನಸಾಮಾನ್ಯರಿಗೆ ಅದನ್ನು ಮಾಡ್ಕೊಂಡು ಕೂತವ್ರೆ. ಆಗ ಅಟ್ಲೀಸ್ಟ್ ಇವತ್ತು ಸ್ಥಾಯಿ ಸಮಿತಿ ಅಜೆಂಡದ ಜೊತೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಅದು ಒಂದು ತರ್ಬೋದಾಗಿತ್ತು. ಅದನ್ನು ಬಿಟ್ಟು ಅದು ಯಾವ ಉದ್ದೇಶಕ್ಕೆ ಮಾಡ್ತಾರೋ, ಅದು ಏನಕ್ಕೆ ಮಾಡ್ತಾರೋ ಅದೇನು ಗೊತ್ತಿಲ್ಲ. ಹಂಗಾಗಿ ನಾವು ಇದರಿಂದ ಯಾರಿಗೂ ಸಾರ್ವಜನಿಕರಿಗಾಗಲಿ ನಮ್ಮ ಪುರಸಭೆಗೆ ಸಂಬಂಧಪಟ್ಟಾಗಲಿ ಏನೂ ಉಪಯೋಗ. ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಬೇಕಿರುವ ವಿಷಯಗಳು ಸಾಕಷ್ಟಿದ್ದವು. ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ನನಗೆ ಪಕ್ಷಾತೀತವಾಗಿ ಬೆಂಬಲ ಸಿಗುವ ನಿರೀಕ್ಷೆ ಇತ್ತು. ಆದರೆ ನಮ್ಮ ಗಮನಕ್ಕೆ ತಾರದೆ ಆಗಿರುವ ಬೆಳವಣಿಗೆ ನಮಗೆ ಬೇಸರವಾಗಿದೆ ಎನ್ನುತ್ತಾರೆ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ರಿಜ್ವಾನ್. ಜನರಲ್ ಬಾಡಿ ಮೀಟಿಂಗು ಸಾಮಾನ್ಯ ಸಭೆ ಕರೆಯಬಹುದಾಗಿತ್ತು. ನಾನು ಒಬ್ಬ ಆಕಾಂಕ್ಷಿ ಇದ್ದೆ. ನಾನು ಇದು ಸ್ಥಾಯಿ ಸಮಿತಿಗೆ ಎಲ್ಲ ಸದಸ್ಯರು ಪೂರ್ತಿ ಎಲ್ಲ ಸರ್ವ ಸದಸ್ಯರು ಸಹ ನನಗೆ ಬೆಂಬಲ ಸೂಚಿಸಿದರು. ಅದಕ್ಕೋಸ್ಕರ ನಾನು ಬೇಜಾರಾಗಿ ನಾನು ಸಭೆಗೆ ಹೋಗಲಿಲ್ಲ. ಅಭಿವೃದ್ಧಿ ವಿಚಾರವಾಗಿ ಸಾಮಾನ್ಯ ಸಭೆ ಕರೆದು ಚರ್ಚೆ ಮಾಡಿ ಯಾರು ಆಯ್ಕೆ ಮಾಡ್ಕೊಂಡು ಯಾರು ಏನು ಅಂತ ನಮ್ಮ ಗಮನಕ್ಕೂ ಬಂದಿರಲಿಲ್ಲ. ಯಾರನ್ನ ಆಯ್ಕೆ ಮಾಡ್ತಾರೆ, ಅದಕ್ಕೆ ನಾನು ಬೇಜಾರಾಗಿ ನಾನು ಸಭೆಗೆ ಹೋಗಲಿಲ್ಲ. ಒಟ್ಟಾರೆ 31/10/2017 ಪುರಸಭೆಯಾಗಿ ಮೇಲ್ದರ್ಜೆಗೇರಿದ ಮೇಲೆ 23 ವಾರ್ಡ್ಗಳಿಗೆ 29/8/2018 ಚುನಾವಣೆ ನಡೆದು 5/11/2020 ಪ್ರಾರಂಭವಾಗುವ ಅಧಿಕಾರಾವಧಿ ಇದೇ 5/11/2025 ಮುಕ್ತಾಯವಾಗುತ್ತಿರುವ ಮೊದಲ ಅವಧಿಯ ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಅವಧಿಯಲ್ಲಿ ಆಗದಿರುವ ಅಭಿವೃದ್ಧಿ ಆಡಳಿತಾಧಿಕಾರಿಗಳ ನೇಮಕ ಅವಧಿಯಲ್ಲಾದರೂ ಸಚಿವರ ಕೃಪಾದೃಷ್ಟಿಯಿಂದ ಮೇಲೆ ತಿಳಿಸಿರುವ ಅಭಿವೃದ್ಧಿ ಕಾಮಗಾರಿಗಳು ಆಗಲಿ ಎಂಬುದೇ ಈ ನಿಮ್ಮ ವ್ಯೂ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ.